ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾವು ರಿವ್ಯೂ ಮಾಡ್ತಾ ಇದ್ದೀವಿ ಆಸ್ತಾ i20, ಹ್ಯುಂಡೈ ಆಸ್ತಾ i20. ಸೊ ಈ ಕಾರನ್ನು ಸೇಲಿಗಿದೆ. ಸೊ ಈ ಕಾರಿನಲ್ಲಿ ಇವತ್ತು ನಿಮಗೆಲ್ಲ ಡೀಟೇಲ್ಸ್ ಕೊಡ್ತೀನಿ, ಏನೇನಿದೆ ಏನೇನಿಲ್ಲ ಅಂತ. ಸೊ ಬನ್ನಿ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ನಾನು ಬಾನೆಟ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಗಾಡಿದು. ಓಕೆ, ಬಾನೆಟ್ ಓಪನ್ ಆಗಿದೆ. ಸೊ ಇದರಲ್ಲಿ ನಿಮಗೆ 1.2 ಲೀಟರ್ ಪೆಟ್ರೋಲ್ ಇಂಜನ್ ಸಿಗ್ತಾ ಇದೆ. ಓಕೆ, 1.2 ಲೀಟರ್ ಪೆಟ್ರೋಲ್ ಇಂಜನ್ ಜೊತೆಗೆ ಬರುತ್ತೆ. ಹಾಗೆ ಇದರಲ್ಲಿ ನಿಮಗೆ 81.83 BHP ಜೊತೆಗೆ 6000 RPM ಜೊತೆಗೆ ಈ ಇಂಜನ್ ನಿಮಗೆ ಸಿಗ್ತಾ ಇದೆ. ಓಕೆ, ನೋಡ್ತಾ ಇದ್ದೀರಾ ನೀವು. ಸೊ ಎಲ್ಲೂ ಆಕ್ಸಿಡೆಂಟಲ್ ಆಗಿಲ್ಲ, ಇದು ಆಕ್ಸಿಡೆಂಟಲ್ ಫ್ರೀ ಆಗಿರೋಂಥ ಕಾರ್ ಇದು. ನೋಡ್ಬೋದು ನೀವು, ಎಲ್ಲ ಒರಿಜಿನಲ್ಲೇ ಇದೆ ಗಾಡಿಯಲ್ಲಿ. ಓಕೆ, ನೋಡ್ಕೊಳ್ಳಿ ಕ್ಲೀನಾಗಿ. ಸೊ ಬಾನೆಟ್ ನೋಡ್ಕೊಳ್ಳಿ, ಬಾನೆಟ್ ಕೂಡ ಕ್ಲೀನಾಗಿದೆ, ಎಲ್ಲೂ ಡೆಂಟಸ್ ಏನಿಲ್ಲ. ಸೊ ಇನ್ಸುಲೇಷನ್ ಕೂಡ ಇಲ್ಲ ಅದರಲ್ಲಿ. ಓಕೆ, ಸೊ ಫ್ರಂಟ್ ಲುಕ್ಕಿಂಗ್ ಇದೆ ಗಾಡಿದು. ಸೊ ಇದರಲ್ಲಿ ನಿಮಗೆ ಡೇ ಟೈಮ್ ರನ್ನಿಂಗ್ LED DRL ಕೂಡ ಸಿಗ್ತದೆ, ಪ್ರೊಜೆಕ್ಟರ್ ಲ್ಯಾಂಪ್ ಜೊತೆಗೆ. 16 ಇಂಚ್ ಡೈಮಂಡ್ ಕಟ್ ಅಲಾಯ್ ವೀಲ್ ಸಿಗುತ್ತದೆ. ಓಕೆ, ಅದರ ನಂತರ ಸೈಡ್ ಪ್ರೊಫೈಲ್ ನೋಡ್ತಾ ಇದ್ದೀರಾ. ಸೊ ಮುಂದ್ಗಡೆ ನಿಮಗೆ ಡಿಸ್ಕ್ ಬ್ರೇಕ್ ಸಿಗುತ್ತೆ, ಹಿಂದ್ಗಡೆ ಡ್ರಮ್ ಬ್ರೇಕ್ ಬರುತ್ತೆ ಇದರಲ್ಲಿ. ಓಕೆ, ನಿಮಗೆ ಸೈಡಲ್ಲಿ ಡೋರ್ ಕ್ರೋಮ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಓಕೆ, ಸೊ ಬ್ಯಾಕ್ ಸೈಡ್ ಪ್ರೊಫೈಲ್ ಹಂಗೆ ನೋಡ್ಕೊಳ್ಳಿ. ಗಾಡಿಯಲ್ಲಿ ಬ್ಯಾಕ್ ಸೈಡ್ ಪ್ರೊಫೈಲಲ್ಲಿ ನಿಮಗೆ i20 ಬ್ಯಾಚಿಂಗ್ ಸಿಗ್ತಾ ಇದೆ, ಮಿಡ್ಲ್ ಹ್ಯುಂಡೈ ಲೋಗೋ ಸಿಗ್ತದೆ. ಸೊ ಹಾಗೆ ಸೈಡಲ್ಲಿ ನಿಮಗೆ ಆಸ್ತಾ ಬ್ಯಾಚಿಂಗ್ ಕೂಡ ಸಿಗ್ತಾ ಇದೆ. ಓಕೆ, ಸೊ ಇನ್ನೊಂದು ಸೈಡ್ ಗಾಡಿದು ನೋಡ್ಕೊಳ್ಳಿ. ಇನ್ನೊಂದು ಸೈಡ್ ಒಂದು ಕಡೆ ಟೈಯರ್ಸ್ ಎಲ್ಲ ಚೆನ್ನಾಗಿದೆ ಗಾಡಿಯಲ್ಲಿ. 16 ಇಂಚ್ ಟೈಯರ್ಸ್ ಇದು, ಡೈಮಂಡ್ ಕಟ್ ಅಲಾಯ್ ವೀಲ್ಸ್. ಸೊ ಹಾಗೆ ಇಲ್ಲಿ ನಿಮಗೆ ಕೀಲೆಸ್ ಎಂಟ್ರಿ ಕೂಡ ಫೀಚರ್ಸ್ ಸಿಗ್ತಾ ಇದೆ ಈ ಗಾಡಿಗೆ. ಸೊ ಹಾಗೆ ಬೂಟ್ ಸ್ಪೇಸ್ ಇದರಲ್ಲಿ 295 ಲೀಟ್ರ್ ಬೂಟ್ ಸ್ಪೇಸ್ ಸಿಗ್ತಾ ಇದೆ. ಓಕೆ, ಹಾಗೆ ಬೂಟಲ್ಲಿ ಒಂದು ಲೈಟ್ ಕೂಡ ಇದೆ. ಅದರ ನಂತರ ನಿಮಗೆ ಇಲ್ಲಿ ಎಲ್ಲೂ ಹಿಂದ್ಗಡೆನೂ ಎಲ್ಲೂ ಟಚ್ ಆಗಿಲ್ಲ ಈ ಗಾಡಿ. ಸೊ ಕ್ಲೀನ್ ಆಗಿದೆ, ಎಲ್ಲೂ ಟಚಸ್ ಇಲ್ಲ. ಸೊ ಹಾಗೆ ನೀವು ಇಲ್ಲಿ ಒಂದು ಪಾರ್ಸಲ್ ಟ್ರೇನೂ ಸಿಗ್ತಾ ಇದೆ ನಿಮಗೆ. ಹಾಗೆ ಈ ಸೀಟನ್ನು ಫುಲ್ಲಾಗಿ ನೀವು ಕ್ಲೋಸ್ ಮಾಡ್ಬೋದು. ಸೊ ಬನ್ನಿ ಇವಾಗ ಇಂಟೀರಿಯರ್ ನೋಡ್ಕೊಳ್ಳೋಣ. ಇಂಟೀರಿಯರ್ ಡೋರಲ್ಲೇ ನಿಮಗೆ ಎಲ್ಲ ಫಂಕ್ಷನ್ ಸಿಗುತ್ತೆ, ವಿಂಡೋಸ್ದು. ಸೊ ಹಾಗೆ ಸ್ಪೇಸ್ ಎಲ್ಲ ಇದೆ, ಬಾಟಲ್ ಹೋಲ್ಡರ್, ಸ್ಪೀಕರ್ಸ್ ಕೂಡ ಅಲ್ಲೇ ಸಿಗ್ತಾ ಇದೆ ಡೋರ್ ಮೇಲೆ. ಓಕೆ, ಸೊ ಬನ್ನಿ ಒಳಗಡೆ. ಇಂಟೀರಿಯರ್ ಕ್ಲೀನಾಗಿದೆ ಗಾಡಿದು. ಸೊ ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗ್ ಫೀಚರ್ಸ್ ಎಲ್ಲ ಚೆನ್ನಾಗಿದೆ. ಓಕೆ, ಪವರ್ ಸ್ಟೇರಿಂಗ್ ಎಲ್ಲ ಇದೆ. ಸೊ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದು. ಸೊ ಹಾಗೆ ನಿಮಗೆ ಇಲ್ಲಿ ಲೈಟ್ ಅಡ್ಜಸ್ಟೇಬಲ್ ಎಲ್ಲ ಸ್ವಿಚ್ ಸಿಗ್ತಾ ಇದೆ. ಸೊ ಬಾನೆಟ್ ಓಪನ್ ಮಾಡೋದು. ಹಾಗೆ ಪ್ಯಾಡಲ್ಸ್ಟು ಇದೆ, ಒಂದು ಡೆಡ್ ಪ್ಯಾಡಲ್ ಇದೆ. ಆಟೋಮೆಟಿಕ್ ವೆಹಿಕಲ್ ಇದು. ಇನ್ಸ್ಟ್ರೂಮೆಂಟ್ ಇದೆ, ತುಂಬ ಕ್ಲೀನಾಗಿದೆ. ಇದು ಬಂದು ನಿಮಗೆ ಆ್ಯಂಡ್ರಾಯ್ಡ್ ಆಟೋ ಕನೆಕ್ಟ್ ಇದೆ, ಆ್ಯಂಡ್ರಾಯ್ಡ್ ಆ್ಯಪಲ್ ಆಟೋ ಕನೆಕ್ಟ್ ಇದೆ. ಸೊ ಹಾಗೆ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಇಂಟೀರಿಯರ್. ಇಂಜನ್ ಸ್ಟಾಪ್ ಆನ್ ಬಟನ್ ಕೂಡ ಸೈಡಲ್ಲಿ ಸಿಗ್ತಾ ಇದೆ. ಓಕೆ, AC ಇದರಲ್ಲಿ ಮ್ಯಾನ್ಯುವಲ್, ಯಾವುದೇ ಥರ ಆಟೋಮೆಟಿಕ್ ಏನಿಲ್ಲ AC. ಸೊ ಹ್ಯಾಂಡ್ ಬ್ರೇಕ್. ಸೊ ಇಲ್ಲಿ ನಿಮಗೆ ಒಂದು ಆರ್ಮ್ ರೆಸ್ಟ್ ಕೂಡ ಸಿಗ್ತಾ ಇದೆ, ನೋಡ್ಬೋದು. ಇಲ್ಲಿ ಗ್ಲಾಸ್ ಹೋಲ್ಡರ್ ಸಿಗ್ತಾ ಇದೆ, ಮುಂದ್ಗಡೆನೂ ಸ್ವಲ್ಪ ಸ್ಪೇಸ್ ಸಿಗ್ತಾ ಇದೆ. ಸೊ ಹಾಗೆ ನೀವು ಇಲ್ಲೊಂದು ನಿಮಗೆ ಗ್ಲಬ್ ಬಾಕ್ಸ್ ಕೂಡ ಸಿಗುತ್ತೆ, ನೋಡ್ಬೋದು ಗ್ಲಬ್ ಬಾಕ್ಸ್. ಸೊ ಆ ಡೋರಲ್ಲೂ ನಿಮಗೆ ಒಂದು ಓಕೆ ನೋಡ್ತಾ ಇದ್ದೀರಾ. ಸೊ ಮೇಲ್ಗಡೆ ನಿಮಗೆ ಸನ್ ಗ್ಲಾಸ್ ಹೋಲ್ಡರ್ ಕೂಡ ಸಿಗ್ತಾ ಇದೆ. ಹಾಗೆ ಅಲ್ಲೇ ಲೈಟ್ಸ್ ಕೂಡ ಇದೆ ಗಾಡಿದು. ಆನಂತರ ಆ ಸೈಡಲ್ಲಿ ನಿಮಗೆ ವ್ಯಾನಿಟಿ ಮಿರರ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಸೈಡ್ ನಿಮಗೆ ಏನು ವ್ಯಾನಿಟಿ ಮಿರರ್ ಏನೂ ಇಲ್ಲ. ಓಕೆ, ಸೊ ಅಷ್ಟೇ ಇರೋದು. ಓಕೆ, ಇದರಲ್ಲಿ ನಿಮಗೆ ಡೇ ನೈಟ್ ಗ್ಲಾಸ್ ಸಿಗ್ತಾ ಇದೆ ಬ್ಯಾಕ್ ಸೈಡ್ದು. ಓಕೆ, ಸೊ ಬನ್ನಿ ಹಿಂದ್ಗಡೆದು ನೋಡ್ಕೊಳ್ಳೋಣ. ಹಿಂದ್ಗಡೆಯಲ್ಲಿ ನಿಮಗೆ ಸೀಟ್ಸ್ ಎಲ್ಲ ಕೂತ್ಕೊಳ್ಳಿಕ್ಕೆ ತುಂಬ ಕಂಫರ್ಟೇಬಲ್ ಆಗಿದೆ, ನೋಡ್ತಾ ಇರ್ಬೋದು. ನಾನು ಕೂತ್ಕೊಂಡಿದ್ದೀನಿ ಇವಾಗ. ಸೊ ಆರಾಮಾಗಿ 3 ಜನ ಕೂತ್ಕೊಳ್ಬೋದು ಇದರಲ್ಲಿ. ಸೊ ಇಬ್ಬರು ದೊಡ್ಡವರು, ಒಬ್ಬರು ಚಿಕ್ಕವರು ಅಂತ ಕೂತ್ಕೊಳ್ಬೋದು. ಹ್ಯಾಂಡಲ್ಸ್ ಎಲ್ಲ ಚೆನ್ನಾಗಿದೆ. ಸೊ ಹಾಗೆ ಡೋರಲ್ಲಿ ನಿಮಗೆ ಸ್ಪೇಸ್ ಕೂಡ ಇದೆ, ಸ್ವಲ್ಪ ಮ್ಯೂಸಿಕ್ ಸಿಸ್ಟಮ್ ಸ್ಪೀಕರ್ಸ್ ಕೂಡ ಅಲ್ಲೇ ಇದೆ, ಟ್ವಿಟರಲ್ಲಿದೆ. ಕ್ರೋಮ್ ಹ್ಯಾಂಡಲ್ ಸಿಗ್ತಾ ಇದೆ ಡೋರ್ದು ಒಳಗಡೆನೂ. ಹಾಗೆ ಇದರಲ್ಲಿ ನಿಮಗೆ ಕೂತ್ಕೊಳ್ಳಿಕ್ಕೆ ಕಂಫರ್ಟೇಬಲ್ ಆಗಿದೆ ಗಾಡಿ. ಮತ್ತು ತುಂಬ ಹೆಡ್ ರೆಸ್ಟ್ ಇದೆ, ಲೆಗ್ ರೂಮ್ ಕೂಡ ಚೆನ್ನಾಗಿದೆ. ಹಾಗೆ AC ವೆಂಟ್ಸ್ ಕೂಡ ಹಿಂದ್ಗಡೆನೇ ಸಿಗ್ತಾ ಇದೆ ನಿಮಗೆ AC ವೆಂಟ್ಸ್. ಓಕೆ, ನೋಡ್ತಾ ಇದ್ದೀರಾ ಇವಾಗ. ಸ್ಪೇಸ್ ಎಲ್ಲ ಚೆನ್ನಾಗಿದೆ ಗಾಡಿದು. ಹಾಗೆ ಇಲ್ಲೊಂದು ಆರ್ಮ್ ರೆಸ್ಟ್ ಕೂಡ ಇದೆ ಬ್ಯಾಕ್ ಸೀಟಲ್ಲಿ ಕೂತ್ಕೊಂಡಿದ್ದವರಿಗೆ. ಇಲ್ಲೂ ಕೂಡ 2 ಕಪ್ ಹೋಲ್ಡರ್ ಇದೆ.
ಓಕೆ, ನೋಡ್ಬೋದು ನೀವು. ಸೊ ಹಾಗೆ ಇವಾಗ ಗಾಡಿ ಹೊರಗಡೆ ಮತ್ತೆ ಬರೋಣ. ಸೊ ಇದ್ರ ಪ್ರೈಸಿನ ಡೀಟೇಲ್ ಎಲ್ಲ ತಿಳ್ಕೊಳ್ಳೋಣ. ಓಕೆ, ಇವಾಗ ಗಾಡಿ ಎಲ್ಲ ನೋಡ್ಕೊಂಡಿದ್ದೀರಾ. ಇದು ಬಂದು Hyundai i20 ಅಂತ ಗೊತ್ತಾಗಿದೆ. ಇದು ಬಂದು 2019 ಮಾಡೆಲ್ ಗಾಡಿ. ಇದು ಪೆಟ್ರೋಲ್ ವೇರಿಯಂಟ್. ಇದರಲ್ಲಿ ನಿಮಗೆ ಮೈಲೇಜ್ ಒಂದು 18 km/L ಬರ್ಬೋದು. ಹೈವೇ ಇನ್ ಸಿಟಿಯಲ್ಲಿ 15 km/L ಬರ್ಬೋದು. ಸೊ ಇದು ಬಂದು 18,000 km ಗಾಡಿ ಓಡಿರೋದಷ್ಟೇ. ರೆಡ್ ಕಲರಲ್ಲಿ ಸಿಗ್ತಾ ಇದೆ. ಸಿಂಗಲ್ ಓನರ್ ಗಾಡಿ. ಕಾಂಪ್ರಹೆನ್ಸ್ ಇನ್ಸೂರೆನ್ಸ್ ಕೂಡ ಅವೈಲೇಬಲ್ ಇದೆ ಗಾಡಿಗೆ. ಸೊ ಹಾಗೆ ಟ್ರಾನ್ಸ್ಮಿಷನ್ ಬಂದು ಆಟೋಮೆಟಿಕ್ ಇದೆ ಇದರಲ್ಲಿ. ಸೊ ಇದರಲ್ಲಿ ನಿಮಗೆ ಫೀಚರ್ಸ್ ಕೂಡ ಚೆನ್ನಾಗಿದೆ. ಅಲಾಯ್ ವೀಲ್ಸ್ ಇದೆ, ABS ಇದೆ, 6 ಏರ್ ಬ್ಯಾಗ್ಸ್ ಇದೆ. ಸೊ ಹಾಗೆ ರಿವರ್ ಪಾರ್ಕಿಂಗ್ ಕ್ಯಾಮ್ರಾ ಇದೆ, ಮ್ಯೂಸಿಕ್ ಪ್ಲೇಯರ್ ಇದೆ, ಲೆದರ್, ಓಕೆ, ಪವರ್ ಸ್ಟೇರಿಂಗ್ಸ್ ಎಲ್ಲ ಇದೆ. ಸೊ ಇದರ ಪ್ರೈಸ್ ಬಂದುಬಿಟ್ಟು 8,90,000 ಹೇಳ್ತಾ ಇದ್ದಾರೆ. ಸೊ ಪ್ರೈಸ್ ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡ್ತಾರೆ ನಿಮಗೆ. ಓಕೆ, ಸೊ ಗಾಡಿ ಮಾತ್ರ ತುಂಬ ಕ್ಲೀನಾಗಿದೆ, ನ್ಯೂ ಕಂಡೀಷನಲ್ಲೇ ಇದೆ. ಸೊ ಈ ಗಾಡಿನ ತಗೊಳ್ಳಿಕ್ಕೋಸ್ಕರ ನಿಮಗೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಶೋ ಆಗ್ತಾ ಇರ್ಬೋದು. ಆ ನಂಬರಿಗೆ ಕಾಲ್ ಮಾಡಿಬಿಟ್ಟು ಇನ್ನೂ ಇನ್ಫಾರ್ಮೇಷನ್ ತೊಗೊಳ್ಬೋದು ನೀವು. ಓಕೆ, ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.